ಇದು ನೋಡಿ ಎಲ್ರು ಸಮುದ್ರ ಮಂಥನ್ ದ್ವಾರ ಅಂತ ಇದ್ರ ಹೆಸರು. ಈ ದ್ವಾರದೊಳಗಡೆ ನೀವು ಹೊರಗಡೆ ಬಂದ್ರೆ ಪಕ್ಕದಲ್ಲಿ ಇನ್ನೊಂದು ಅಶ್ವದ್ವಾರ ಅಂತ ಇದೆ. ಈ ದ್ವಾರದ ಮೂಲಕ ಕೂಡ ನೀವು ಬರ್ಬೋದಾಗುತ್ತೆ. ಈ ಒಳಗಡೆ ಬಂತು ಅಂತ ಅಂದರೆ ನಿಮಗೆ ಮಠಾಧೀಶರಿಗೋಸ್ಕರನೇ ಟೆಂಟ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಅವ್ರದ್ದೇ ಆದ ಟೆಂಟ್ಗಳು ತುಂಬ ಇದ್ದಾವೆ. ಒಂದು 4-5 ಟೆಂಟ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇಲ್ಲಿ ಹಾಕಿರುವಂಥ ಟೆಂಟ್ ಮುಂಭಾಗದಲ್ಲೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ, ಹಾಗೂ ಟೆಂಟ್ ಒಳಗಡೆ ಕೂಡ ಹಿಂಭಾಗದಲ್ಲಿ ಆಗಿರ್ಬೋದು ಅಲ್ಲೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲ ಊಟವೂ ಕೂಡ ಉಚಿತವಾಗಿರ್ತದೆ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ನಮಗೆ ಊಟ ಸಿಕ್ಕಿಲ್ಲ ಅಂತ ಎಲ್ಲ ಯಾರೂ ಕೂಡ ಕೊರಗಬಾರ್ದು ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನು ಮಠದ ಮುಂದೆಗಡೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಹೇಗಪ್ಪ ಬರಬೇಕು ಅಂದರೆ ಗೇಟ್ ನಂಬರ್ 17, ಪಾರ್ಕಿಂಗ್ ಲಾಟ್ ನಂಬರ್ 17 ಅಂತ ಎಲ್ಲಾದರೂ ಕೇಳಿದ್ರೆ ಹೇಳ್ತಾರೆ. ಇಲ್ಲಾಂದರೆ ಆಟೋ ರಿಕ್ಷಾದಲ್ಲೂ ಕೂಡ ಬರ್ಬೋದು. ನಾಗಸಾಧುಗಳು ಎಲ್ಲಿ ಉಳ್ಕೊಂಡಿದ್ದಾರೆ ಅಂತ ಕೇಳಿದ್ರು ಕೂಡ ಯಾರಾದರೂ ನಿಮ್ಗೆ ಹೇಳ್ತಾರೆ. ನಾಗಸಾಧುಗಳು ಉಳ್ಕೊಂಡಿರೋಂಥ ಅಕ್ಕಪಕ್ಕದಲ್ಲೇ ಇದೆಲ್ಲ ಕಾಣುತ್ತೆ ನಿಮಗೆ. ಇಲ್ಲಿ ನಿಮಗೆ ಯಾರೂ ಕೂಡ ದುಡ್ಡನ್ನು ಕೇಳೋದಿಲ್ಲ. ಊಟದ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೊಡ್ತಾ ಇದ್ದಾರೆ. ಈ ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿಗೆ ಬರೋಂಥ ಭಕ್ತಾದಿಗಳಿಗೆ ಕೆಲವರು ಕೇಳಿದ್ದಾರೆ ಊಟದ ವ್ಯವಸ್ಥೆ ಹೇಗಿದೆ, ನಾವೇ ತರಬೇಕಾ ಮಾಡ್ಕೋಬೇಕಾ ಅಂತ ಅಂದ್ಬಿಟ್ಟು. ಇಲ್ಲಿಗೆ ಬಂದ ಮೇಲೆ ನಿಮಗೆ ಯಾವುದೇ ರೀತಿ ಊಟದ ಕೊರತೆ ಆಗೋದಿಲ್ಲ.